ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. 2026ರ ಹಜ್ ಯಾತ್ರೆಗೆ ಬೀದರ್ ಜಿಲ್ಲೆಯ ಭಕ್ತರು ಇಂದು ಪ್ರಯಾಣ ಆರಂಭಿಸಿದ್ದಾರೆ. ಈ ವರ್ಷ ಒಟ್ಟು 305 ಯಾತ್ರಿಕರು ಹಜ್ಗೆ ಪ್ರಯಾಣಿಸಲಿದ್ದು, ಮೊದಲ ತಂಡದ 50 ಮಂದಿ ಇಂದು ಬೀದರ್ನ ಜಾಮಾ ಮಸೀದಿಯಿಂದ ಹೈದರಾಬಾದ್ನ ಹಜ್ ಹೌಸ್ಗೆ ತೆರಳಿದ್ರು. ಅಲ್ಲಿಂದ ಅವರು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಸೌದಿ ಅರೇಬಿಯಾಗೆ ಪ್ರಯಾಣ ಬೆಳೆಸಲಿದ್ದಾರೆ. ಯಾತ್ರಿಕರನ್ನ ಬೀಳ್ಕೊಡಲು ಕುಟುಂಬ ಸದಸ್ಯರು, ಬಂಧು ಬಳಗದವರು ಹಾಗೂ ಸ್ಥಳೀಯರು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಹಜ್ ಸಮಿತಿ ಸದಸ್ಯ ಸೈಯದ್ ಮನ್ಸೂರ್ ಖಾದ್ರಿ, ಅಂಜುಮನ್ ಖಾದಿಮ್ ಉಲ್ ಹುಜಾಜ್ ಅಧ್ಯಕ್ಷ ಸೈಯದ್ ಸಾಂಗೀರ್ ಅಹಮದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಯಾತ್ರಿಕರಿಗೆ ಶುಭ ಕೋರಿದ್ರು. ಹಜ್ ಯಾತ್ರೆ ಇಸ್ಲಾಂ ಧರ್ಮದ ಪ್ರಮುಖ ಕರ್ತವ್ಯಗಳಲ್ಲಿ ಒಂದಾಗಿದ್ದು, ಪ್ರತಿ ವರ್ಷ ಸಾವಿರಾರು ಭಕ್ತರು ಈ ಪವಿತ್ರ ಯಾತ್ರೆಯಲ್ಲಿ ಭಾಗವಹಿಸುತ್ತಾರೆ. ಕೆಲಸದ ಒತ್ತಡ ಹಾಗೂ ಮಾನಸಿಕ ಕಿರುಕುಳದಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣವನ್ನ ಉನ್ನತ ಮಟ್ಟದಲ್ಲಿ ಸಮಗ್ರವಾಗಿ ತನಿಖೆ ನಡೆಸಬೇಕು ಎಂದು ರಾಜ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಘಟಕ ಒತ್ತಾಯಿಸಿದೆ. ಈ ಕುರಿತು ಸಂಘದ ರಾಜ್ಯ ಖಜಾಂಚಿ ಶರತ್ ಅಭಿಮಾನ್ ಹಾಗೂ ಜಿಲ್ಲಾಧ್ಯಕ್ಷ ಸಂತೋಷ್ ಪಾಟೀಲ್ ನೇತೃತ್ವದಲ್ಲಿ ಬೀದರ್ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ಬದೋಲಿ ಅವರಿಗೆ ಸಂಘದ ವತಿಯಿಂದ ಮನವಿಯನ್ನ ಸಲ್ಲಿಸಲಾಯಿತು. ಆಸೂಟಿ ಹಾಗೂ ಕೋತ್ಬಾಳ್ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮುಕ್ತಮ್ ಹುಸೇನ್ ಕರಡಿಗುಡ್ಡ ಅವರು ಕೆಲಸದ ಒತ್ತಡ, ಲೋಕಾಯುಕ್ತ ತನಿಖೆ ಮತ್ತು ವೇತನ ಸಮಸ್ಯೆಯಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಸಂಘ ಆರೋಪಿಸಿದ್ರು. ಇನ್ನು ಈ ಘಟನೆ ಕೇವಲ ಒಬ್ಬ ಅಧಿಕಾರಿಯ ದುರಂತವಲ್ಲ, ರಾಜ್ಯದಾದ್ಯಂತ ಪಿಡಿಒಗಳು ಎದುರಿಸುತ್ತಿರುವ ಒತ್ತಡದ ಪರಿಸ್ಥಿತಿಗೆ ಉದಾಹರಣೆಯಾಗಿದೆ ಎಂದರು. ಇನ್ನು ಮೃತ ಅಧಿಕಾರಿಯ ಕುಟುಂಬಕ್ಕೆ ತಕ್ಷಣ ಆರ್ಥಿಕ ನೆರವು, ಬಾಕಿ ವೇತನ ಬಿಡುಗಡೆ ಹಾಗೂ ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು ಅಂತ ಸಂಘ ಆಗ್ರಹಿಸಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಇಡೀ ರಾಜ್ಯಾದ್ಯಂತ ಏನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಮಸ್ಯೆಗಳ ಬಗ್ಗೆ ಮನವಿ ಕೊಡಲಿಕ್ಕೆ ಮಾನ್ಯ ಸಿಒ ಸರ್ ಅವರ ಒಂದು ನೇತೃತ್ವಕ್ಕೆ ಬಂದು ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಇಡೀ ರಾಜ್ಯಾದ್ಯಂತ ಏನು ಕಳೆದ ಒಂದು ವಾರದ ಹಿಂದೆ ಗದಗ ಜಿಲ್ಲೆಯ ಆಸೂಟಿ ಗ್ರಾಮ ಪಂಚಾಯತಿಯ ಮುಕ್ತಮ್ ಹುಸೇನ್ ಒಂದು ಆತ್ಮಹತ್ಯೆ ಪ್ರಕರಣ ಆಗಿತ್ತು. ಅದನ್ನು ತನಿಖೆಗೊಳಪಡಿಸಬೇಕು ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಒಳ್ಳೆಯ ವಾತಾವರಣ ರೂಪಿಸಿ ತನಿಖೆ ಜೊತೆಗೆ ಅವರ ಮನೆಯವರಿಗೆ ಒಂದು ನೌಕರಿಯನ್ನು ಕೊಡಬೇಕು. ಅವರ ಒಂದು ಯಾರಿದ್ದಾರೆ ಅವರ ಒಂದು ಹಿಂಬಾಲಕರು ಅಂತೇಳಿ ಅಂತಂದು ರಿಕ್ವೆಸ್ಟ್ ಇತ್ತು. ಅದ್ರ ಜೊತೆಗೇ ಇವತ್ತು ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಅನುದಾನದ ಕೊರತೆ ಇದೆ. ಜೊತೆಗೆ ಬಹಳಷ್ಟು ಜನಗಳು ಪಿಡಿಒಗಳು ಒತ್ತಡದಿಂದ ದಿನಾಲು ದೈಹಿಕ ಹಲ್ಲೆಗಳಿಂದ, ಮಾನಸಿಕ ಹಿಂಸೆಯಿಂದ ತೋರಿಸಿ ಹೋಗ್ತಾ ಇದ್ದಾರೆ. ಅಂಥದನ್ನು ಕ್ಲಿಯರ್ ಮಾಡಿ ಒಂದು ಒಳ್ಳೆಯ ವಾತಾವರಣ ಅವರ ಮುಖಾಂತರ ಮಾನ್ಯ ಪ್ರಿಯಾಂಕ್ ಅವರಿಗೆ, ಮಾನ್ಯ ಸಚಿವರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಮನವಿಗೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ನಮ್ಮ ಇಷ್ಟೇ ಒಂದು ರಿಕ್ವೆಸ್ಟ್ ಇದೆ, ಕಾಲಕ್ಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬೇಕಾದಂಥ ಸೇವಾ ವಿಷಯಗಳಾಗಿರ್ಬೋದು, ಡಿ ಆಗಿರ್ಬೋದು, ಅಮಾನತು ವಿಷಯಗಳಾಗಿರ್ಬೋದು. ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಕೆ ಮಾಡಿದ ರೈತರಿಗೆ ಸರಿಯಾದ ಸಮಯಕ್ಕೆ ಹಣ ನೀಡದ ಕಾರ್ಖಾನೆಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಹಾಗೂ %18ರಷ್ಟು ಬಡ್ಡಿಯೊಂದಿಗೆ ಕೂಡಲೇ ರೈತರ ಖಾತೆಗಳಿಗೆ ಹಣ ಹಾಕುವಂತೆ ಸೂಚನೆ ನೀಡಬೇಕು ಎಂದು ಸಂಯುಕ್ತ ಕಿಸಾನ್ ಮೋರ್ಚಾ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಶಿಲ್ಪಾ ಶರ್ಮಾ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಇನ್ನು ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಇಂದು ಮನವಿ ಸಲ್ಲಿಸಿದ ರೈತರು ಬೀದರ್ ಜಿಲ್ಲೆಯಲ್ಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅವ್ಯವಹಾರಗಳ ಬಗ್ಗೆ ತನಿಖೆ ನಡೆಸಬೇಕು, ಬಿಎಸ್ಎಸ್ಕೆ ಕಾರ್ಖಾನೆಯನ್ನು ಪುನರ್ ಆರಂಭಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಮತ್ತು ಜಿಲ್ಲಾಡಳಿತ ಹಾಗೂ ಉಸ್ತುವಾರಿ ಸಚಿವರು ಮಾತು ಕೊಟ್ಟಂತೆ ರೈತರ ಪ್ರತಿ ಟನ್ ಕಬ್ಬಿಗೆ ₹2,950 ಹಣವನ್ನ ನೀಡಲು ಕಾರ್ಖಾನೆಗಳಿಗೆ ಸೂಚನೆ ನೀಡಬೇಕು ಅಂತ ಒತ್ತಾಯಿಸಿದ್ರು. ಈ ಧರಣದ ಉದ್ದೇಶ ಏನಿತ್ತು ಅಂದ್ರೆ ರೈತರಿಗೆ ಏನು ಹಣ ಬರಬೇಕಾಗಿತ್ತು ಶುಗರ್ ಫ್ಯಾಕ್ಟ್ರಿಗಳದು, ಆ ಶುಗರ್ ಫ್ಯಾಕ್ಟ್ರಿಗಳು ಇನ್ನು 30ನೇ ತಾರೀಕು ಹಾಕ್ತಾ ಇದ್ದಾರೆ, ಯಾರು ಹಾಕಿಲ್ಲ. ಒಂದು ಎರಡನೇದು, ಶುಗರ್ ಫ್ಯಾಕ್ಟ್ರಿ ಜೊತೆಗೆ ನಾವು ಜಿಲ್ಲಾ ಆಡಳಿತ ಕೇಳ್ತಾ ಇದ್ದೇವೆ ಪ್ರತಿ ಸಲ. ಜಿಲ್ಲಾ ಆಡಳಿತ 3 ಪಕ್ಷಗಳು ಕೂತು ಚರ್ಚೆ ಮಾಡಬೇಕು. ಜಿಲ್ಲಾ ಆಡಳಿತ ಈ ವಿಷಯದಲ್ಲಿ ಜಿಲ್ಲಾ ಆಡಳಿತ ಕಂಪ್ಲೀಟ್ ಫೇಲ್ ಆಗಿದೆ. ಯಾಕಂದ್ರೆ ಜಿಲ್ಲಾ ಆಡಳಿತ ಕೂಡ
ಇಲ್ಲಿದ್ದಂಥ ಫ್ಯಾಕ್ಟ್ರಿ ಮಾಲೀಕರು ಪರವಾಗಿ ಕೆಲಸ ಮಾಡ್ತಾರೆ ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದೀವಿ. ಎರಡನೇದಾಗಿ ಈಗ ಬಿಸಿಲು ಭಾಳ ಇದ್ರ ಸಲುವಾಗಿ ಪ್ರಾಣಿಗಳೆಲ್ಲ ಸಾಯ್ತಾವೆ, ಬಿಸಿಲು ಹತ್ತಿದ ಜನರು ಕೂಡ ಸಾಯ್ತಾ ಇದ್ದು ನಾವು ನೋಡ್ತಾ ಇದ್ದೇವೆ. ಈಗ ಕಾರಂಜದ ಎಡದಂಡೆ ಬಲದಂಡೆ, ಎಡದಂಡೆಯನ್ನು ಓನ್ಲಿ 40 ಕಿಲೋಮೀಟರ್, ಬಲದಂಡೆ 120 ಕಿಲೋಮೀಟರ್ ಏನೋದ. ಇದರ ನೀರು ಬಿಡ್ರಿ ಅಂದ್ರೆ ನೀರು ಬಿಡ್ಲಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಡ್ಯಾಮ್ದಲ್ಲಿ ನೀರಿದೆ, ಆ ನೀರು ಬಿಡ್ಬೇಕಂತ ದನ ಕರುಗಳಿಗೆ ಅನುಕೂಲ ಆಯ್ತು ಅಂತ ನಾವು ಕೇಳ್ತಾ ಇದ್ದೇವೆ. ಮೂರನೇದು ಶುಗರ್ ಫ್ಯಾಕ್ಟ್ರಿ ಇದೆ BSSK ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅಲ್ಲೊಂದು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ NH65 ಹೆದ್ದಾರಿಯ ತಡೋಳ್ ಗ್ರಾಮದ ಬಳಿ ಕಾರಿನ ಟೈರ್ ಬ್ಲಾಸ್ಟ್ ಆಗಿ ರಸ್ತೆ ಮೇಲೆಯೇ ಕಾರು ಪಲ್ಟಿಯಾಗಿದ್ದು, ಆದರೆ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಕೂದಲೆಳೆ ಅಂತರದಲ್ಲಿ ದೊಡ್ಡ ದುರಂತ ತಪ್ಪಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಲಬುರಗಿಯಿಂದ ಬಸವ ಕಲ್ಯಾಣ ನಗರಕ್ಕೆ ಖಾಸಗಿ ಕಾರ್ಯಕ್ರಮಕ್ಕೆ ಬರುತ್ತಿದ್ದ ಕಾರು ಚಲಿಸುತ್ತಿರುವಾಗಲೇ ಟೈರ್ ಬ್ಲಾಸ್ಟ್ ಆಗಿದ್ದು, ಒಳಗಡೆ ಇದ್ದ ವಾಹನ ಸವಾರರು ಸೇರಿ ಇಬ್ಬರಿಗೂ ಯಾವುದೇ ಹಾನಿಯಾಗಿಲ್ಲ ಅಂತ ತಿಳಿದು ಬಂದಿದೆ. ಇನ್ನು ಸ್ಥಳಕ್ಕೆ ಬಸವ ಕಲ್ಯಾಣ ಸಂಚಾರಿ ಪೊಲೀಸ್ ಠಾಣೆಯ ತಂಡ ಭೇಟಿ ಕೊಟ್ಟಿದ್ದು ಪರಿಶೀಲನೆ ನಡೆಸಿದ್ದಾರೆ. ಬೀದರ್ನ ಜನವಾಡ ರಸ್ತೆಯಲ್ಲಿರುವಂತಹ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಇಂದು ಕಾರ್ಮಿಕ ಜಯಂತಿ ಹಾಗೂ ನಗರದ ಸ್ವಚ್ಛತೆಗಾಗಿ ಪ್ರತಿನಿತ್ಯ ಶ್ರಮಿಸುವ ಪೌರ ಕಾರ್ಮಿಕರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಪೌರ ಕಾರ್ಮಿಕರು ಪ್ರತಿನಿತ್ಯ ಜಗತ್ತು ಏಳುವುದಕ್ಕಿಂತ ಮುಂಚೆ ನಗರವನ್ನ ಸ್ವಚ್ಛವಾಗಿಡಲು ಶ್ರಮಿಸುತ್ತಿದ್ದಾರೆ. ಅವರ ಈ ಶ್ರಮಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಪೌರ ಕಾರ್ಮಿಕರು ಈ ಕೆಲಸದೊಂದಿಗೆ ಆಧ್ಯಾತ್ಮಿಕ ಜೀವನಕ್ಕೂ ಸ್ವಲ್ಪ ಮಹತ್ವ ನೀಡಬೇಕಾದ ಅವಶ್ಯಕತೆ ಇದ್ದು, ಬ್ರಹ್ಮಕುಮಾರಿ ಆಶ್ರಮದಂತ ಶ್ರೇಷ್ಠ ವಿದ್ಯಾಲಯದಲ್ಲಿ ಪ್ರತಿನಿತ್ಯ ಕನಿಷ್ಠ 1 ಗಂಟೆ ಆದರೂ ಸಮಯವನ್ನ ನೀಡಿ ಜ್ಞಾನ ಮಾಡುವ ಮೂಲಕ ತಮ್ಮ ಜೀವನದ ನಿಜವಾದ ಮೌಲ್ಯಗಳನ್ನ, ಸುಖ ಶಾಂತಿಯ ಅನುಭವ ಪಡೆಯಬೇಕು ಅಂತ ತಿಳಿಸಿದ್ರು. ಒಂದು 5-10 ಜನ ಎಲ್ಲರಿಗೂ ಒಮ್ಮೆ ಆಗಲಿರ್ತದೆ, ಗುಂಪು ಮಾಡಿ ಒಂದು 7 ದಿವಸದ ಕ್ಲಾಸ್. ಇವು BA MA ಆಗಬೇಕಾದ್ರೆ ಆದರೆ ಕಚೇರಿ ಹೇಳಿದ್ದೇನೆ, ಅದಕ್ಕೆ ನೀವು ಕ್ಲಾಸ್ ಒಂದು ಎಕ್ಸಾಮ್ ಮಾಡಬೇಕು. ಒಂದು 10 ಜನ ನಿಮ್ಗೆ ಯಾವ ಟೈಮ್ ಸಿಗ್ತದೆ ಕಂಟಿನ್ಯೂ. ಇವತ್ತು ಕೇಳಿದ್ರಿ, ನಾಳೆ ಹೋದ್ರಿ, ನಾಳೆ ಬಿಟ್ಟವ್ರಿ ಇಲ್ಲ, ಇಲ್ಲೇನು ಶಿಕ್ಷೆ ಕೊಡೋದಿಲ್ಲ. ಆದರೆ ಪ್ರಾಮಾಣಿಕವಾಗಿ ತಿಳಿದ ಹಿಂದಿಯಲ್ಲಿ ಆ ಭಾಷೆದಲ್ಲಿ ನಿಮಗೆ 7 ದಿವಸ ಪಾಠ ಹೇಳ್ತಾರೆ, 1 ತಾಸು. ಅದು ಆದ್ಮೇಲೆ ನೀವು ಪಠ್ಯಸ್ತು ಮುಂದೆ ಕಂಟಿನ್ಯೂ ಮಾಡಿ, ಇಲ್ಲ ಬಿಟ್ಬಿಡಿ, ನಿಮ್ಗೇನು ಸರ್ಟಿಫಿಕೇಟ್ ಯಾವ ತರಿಸ್ಕೊಂಡು. ಅದಕ್ಕೆ ನೀವು ಇದೆಲ್ಲ ಕೇಳಿ ಹೋಗಿ ಬೆಂಗಳೂರು ಒಂದು ದಿವಸ. ಬೀದರ್ ಜಿಲ್ಲೆಯಲ್ಲಿ ಅಕ್ರಮ ಮರಳು ಮಾಫಿಯಾದವರ ಗುಂಡಾಗಿರಿ ಮಿತಿ ಮೀರಿದ್ದು, ಕರ್ತವ್ಯ ನಿರತ ಅಧಿಕಾರಿಗಳ ಮೇಲೆಯೇ ಹಲ್ಲೆಗೆ ಯತ್ನಿಸಿರುವಂತಹ ಆಘಾತಕಾರಿ ಘಟನೆ ಔರಾದ್ ಪಟ್ಟಣದಲ್ಲಿ ನಡೆದಿದೆ. ಮರಳು ಸಾಗಾಣಿಕೆಯ ಲಾರಿಯನ್ನ ತಡೆದ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಲಾರಿ ಮಾಲೀಕ, ನನ್ನನ್ನು ತಡೆಯಲು ನಿಮಗೆ ದಮ್ಮು ಇದೆ ಅಂತ ಸವಾಲ್ ಹಾಕಿ ದರ್ಪ ಮೆರೆದಿದ್ದಾನೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಾದ ವಿಶ್ವನಾಥ್ ಹಾಗೂ ಲೋಕೇಶ್ ಅವರು ಔರಾದ್ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ನಿಯಮ ಬಾಹಿರವಾಗಿ ಮರಳು ಸಾಗಿಸುತ್ತಿದ್ದ ಲಾರಿಯನ್ನ ತಪಾಸಣೆಗಾಗಿ ತಡೆದಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಲಾರಿ ಮಾಲೀಕ ಚಂದರ್ ಎಂಬಾತ ಅಧಿಕಾರಿಗಳ ಜೊತೆ ತಗಾದೆ ತೆಗೆದು ಗಲಾಟೆ ಆರಂಭಿಸಿದ್ದಾನೆ. ಇನ್ನು ಅಕ್ರಮವನ್ನು ಪ್ರಶ್ನಿಸಿದ ಅಧಿಕಾರಿಗಳನ್ನ ಏಕವಚನದಲ್ಲಿ ನಿಂದಿಸಿ ಅವರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ ಅಂತ ಆರೋಪಿಸಲಾಗಿದೆ. ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದ ಅಧಿಕಾರಿಗಳಿಗೆ ಕೆಲಸ ಮಾಡಲು ಬಿಡದೆ ಸಾರ್ವಜನಿಕವಾಗಿ ಅವಾಚ್ಯ ಶಬ್ದಗಳನ್ನು ಬಳಸಿ ಆರೋಪಿ ಚಂದರ್ ಪ್ರಾಣ ಬೆದರಿಕೆ ಹಾಕಿದ್ದಾನೆ ಮತ್ತು ಮರಳು ಮಾಫಿಯಾದ ಈ ಅಟ್ಟಹಾಸವನ್ನು ಕಂಡು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮ ಎಸಗುವುದಲ್ಲದೆ ಅದನ್ನು ತಡೆಯಲು ಬಂದ ಸರ್ಕಾರಿ ನೌಕರರ ಮೇಲೆ ಗೂಂಡಾಗಿರಿ ನಡೆಸಿರುವುದು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮೂಡಿಸಿದೆ. ನಾನ್ ನಿನಗ್ ಸಮಜಾಸ್ ಹೇಳತ್ತೀನಿ, 4 ವರ್ಷ ಕೆಳಗ 1 ಎಕರೆ ಮಾರಿನಿ ನಿನ್ ಚಕ್ಕರ್ದಾಗ. ಲೋಕೇಶ್ ರಾಯಲ್ಟಿ ತಕೊಂಡ್ರ ಅವ್ರ ಮೊಬೈಲ್ ತಕೊಂಡು ದುಡ್ಡು ತಕೊಂಡು ದಾದಾಗಿರಿ ಮಾಡ್ತಾ ಇದೀಯಾ? ನಿನ್ ಕುಂಡಲ್ ತಮ್ಮಿದ್ರ ಗಾಡಿ ಹೋಯ್ ತೋರಿಸ್ತೀನಿ ನಾನು. ಇಲ್ಲಿ ನೀರ ಇರ್ಬೇಕಿಲ್ಲ ಅದ್ರ ನಾರ ಇರ್ಬೇಕು. ನೀ ಗಾಡಿ ತಗೊಂಡು ತೋರಿಸಿಲ್ಲಿಂದು. ಔರಾದ್ ತಾಲೂಕಿನ ಬಂದಿಖಾನೆ ಅಂದ್ರೆ ಸಬ್ ಜೈಲ್ ಸಮೀಪ 2 ಬೈಕ್ಗಳ ನಡುವೆ ಸಂಭವಿಸಿದ ಭೀಕರ ಮುಖಾಮುಖಿ ಡಿಕ್ಕಿಯಲ್ಲಿ ವಡಗಾಂವ್ ಗ್ರಾಮದ ನಿವಾಸಿ ಮಹದಪ್ಪ
ಕಲ್ಲೂರೆ ಎಂಬುವರು ಮೃತಪಟ್ಟಿದ್ದಾರೆ. ಮೃತ ಮಹದಪ್ಪ ಅವರು ಔರಾದ್ನ ಶ್ರೀ ಚನ್ನಬಸವ ಪಟ್ಟದೇವರು ಪತ್ತಿನ ಸಹಕಾರ ಸಂಘದಲ್ಲಿ ಕ್ಯಾಶಿಯರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ರು. ಇಂದು ಸಂಜೆ ಕೆಲಸ ಮುಗಿಸಿಕೊಂಡು ಹೋಗುವಾಗ ಈ ಅಪಘಾತ ಸಂಭವಿಸಿದ್ದು. ಡಿಕ್ಕಿಯ ತೀವ್ರತೆಗೆ ಅವರು ಸ್ಥಳದಲ್ಲಿಯೇ ಕೊನೆ ಉಸಿರೆಳೆದಿದ್ದಾರೆ ಎನ್ನಲಾಗಿದೆ. ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಪರಿಶೀಲನೆ ನಡೆಸಿದ್ದು ಮೃತರ ಕುಟುಂಬಸ್ಥರ ಹಾಗೂ ಸಹೋದ್ಯೋಗಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಳೆಕಾಳುಗಳ ಉತ್ಪಾದನೆಯಲ್ಲಿ ದೇಶವನ್ನ ಸ್ವಾವಲಂಬಿಯಾಗಿಸುವ ಉದ್ದೇಶದಿಂದ ಕೃಷಿ ಇಲಾಖೆಯು ಬೆಳೆಕಾಳುಗಳಲ್ಲಿ ಆತ್ಮನಿರ್ಭರತೆ ಮಿಷನ್ ಯೋಜನೆಯನ್ನ ಜಾರಿಗೆ ತಂದಿದ್ದು, ಈ ಯೋಜನೆಯಡಿಯಲ್ಲಿ ಕೊಯ್ಲೋತ್ತರ ಮೂಲ ಸೌಕರ್ಯ ಅಭಿವೃದ್ಧಿ ಹಾಗೂ ಸಂಸ್ಕರಣಾ ಮತ್ತು ಪ್ಯಾಕೇಜಿಂಗ್ ಘಟಕಗಳನ್ನು ಸ್ಥಾಪಿಸಲು ಆಸಕ್ತ ರೈತರು ಹಾಗೂ ಸಂಘ ಸಂಸ್ಥೆಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಬೀದರ್ನ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇನ್ನು ದ್ವಿದಳ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಉತ್ತೇಜಿಸಲು ಹಾಗೂ ರೈತರ ಆದಾಯ ಹೆಚ್ಚಿಸಲು ಗುರಿ ಹೊಂದಲಾಗಿದ್ದು, ಈ ಯೋಜನೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 60-40 ಅನುಪಾತದ ಸಹಾಯಧನದಡಿಯಲ್ಲಿ ಯೋಜನಾ ವೆಚ್ಚದ ಶೇಕಡಾ 33% ಅಂದರೆ ರೂಪಾಯಿ 25 ಲಕ್ಷ ರೂಪಾಯಿವರೆಗೆ ಗರಿಷ್ಠ ಮಿತಿಯೊಂದಿಗೆ ಸಹಾಯಧನ ನೀಡಲಾಗುವುದು. ಸದರಿ ಅಭಿಯಾನದಡಿ ಆರ್ಥಿಕ ನೆರವು ಪಡೆಯಲು ಬ್ಯಾಂಕ್ ಸಾಲ ಕಡ್ಡಾಯವಾಗಿದೆ ಮತ್ತು ಫಲಾನುಭವಿಗಳು ಕನಿಷ್ಠ 21 ವರ್ಷ ವಯೋಮಿತಿ ಹೊಂದಿರಬೇಕು ಹಾಗೂ ಯೋಜನಾ ವೆಚ್ಚದ ಶೇಕಡಾ 15% ಸ್ವಂತ ಬಂಡವಾಳ ಹೂಡಿಕೆ ಮಾಡುವ ಸಾಮರ್ಥ್ಯ ಹೊಂದಿರಬೇಕು. ಇನ್ನು ಕಟ್ಟಡ ಮತ್ತು ಗೋದಾಮು ನಿರ್ಮಾಣಕ್ಕೆ ಸಹಾಯಧನದ ಮೊತ್ತದಲ್ಲಿ ಬಳಸಿಕೊಳ್ಳಲು ಅವಕಾಶವಿದೆ. ರೈತ ಉತ್ಪಾದಕ ಸಂಸ್ಥೆಗಳು, ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು ಹಾಗೂ ವೈಯಕ್ತಿಕ ಫಲಾನುಭವಿಗಳು ಈ ಸೌಲಭ್ಯ ಪಡೆಯಲು ಅರ್ಹರಾಗಿದ್ದಾರೆ. ಅರ್ಜಿ ಸಲ್ಲಿಸಲು ಮೇ 30 ಕೊನೆಯ ದಿನಾಂಕವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡುವಂತೆ ಅವರು ತಿಳಿಸಿದ್ದಾರೆ. ಮೈಸೂರಿನ ಚಾಮರಾಜೇಂದ್ರ ಸರ್ಕಾರಿ ದೃಶ್ಯ ಕಲಾ ಕಾಲೇಜಿನಲ್ಲಿ ಪ್ರಸಕ್ತ ಶೈಕ್ಷಣಿಕ ಸಾಲಿಗೆ ಮಾತ್ರ ಅತಿಥಿ ಉಪನ್ಯಾಸಕರು ಹಾಗೂ ಸಂಪನ್ಮೂಲ ವ್ಯಕ್ತಿಯಾಗಿ ಬೋಧನೆ ಮಾಡಲು ಇಚ್ಛಿಸುವ ಅಭ್ಯರ್ಥಿಗಳು ಗೌರವ ಸಂಭಾವನೆ ಆಧಾರದ ಮೇಲೆ ಕಾರ್ಯನಿರ್ವಹಿಸಲು ಅರ್ಜಿ ಆಹ್ವಾನಿಸಲಾಗಿದೆ. ಅನ್ವಯ ಕಲೆ, ಚಿತ್ರಕಲೆ, ಶಿಲ್ಪಕಲೆ, ಅಚ್ಚುಕಲೆ, ಛಾಯಾಚಿತ್ರ ಮತ್ತು ಛಾಯಾಚಿತ್ರ ಪತ್ರಿಕೋದ್ಯಮ, ಕಲಾ, ಇತಿಹಾಸ, ಕನ್ನಡ, ಇಂಗ್ಲಿಷ್, ಹಿಂದಿ, ಭಾರತ ಸಂವಿಧಾನ ಹಾಗೂ ಸಂವಿಧಾನ ಮೌಲ್ಯಗಳು, ಪರಿಸರ ಅಧ್ಯಯನ. ಅರ್ಹರು ನಿಗದಿತ ನಮೂನೆಯಲ್ಲಿ ತಮ್ಮ ಸ್ವವಿವರದೊಂದಿಗೆ ಅಗತ್ಯ ದಾಖಲೆಗಳೊಂದಿಗೆ ದಿನಾಂಕ 15/5/2026 ಒಳಗೆ ಮೈಸೂರಿನ ಚಾಮರಾಜೇಂದ್ರ ಸರ್ಕಾರಿ ದೃಶ್ಯ ಕಲಾ ಕಾಲೇಜು, ಕಾವಾ, ಮೈಸೂರು ವಿಳಾಸಕ್ಕೆ ಅಂಚೆ ಮೂಲಕ ಅಥವಾ ನೇರವಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಇವಾಗಿದು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ ನಲ್ಲಿ.